ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ 3 ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ಶಂಕಿತರನ್ನ ಶ್ರೀನಗರಕ್ಕೆ ಕರೆತಂದಿದ್ದಾರೆ ಪೊಲೀಸರು. ಪುಲ್ವಾಮಾದಲ್ಲಿ ಅರೆಸ್ಟ್ ಮಾಡಿ ಶ್ರೀನಗರಕ್ಕೆ ಅವರನ್ನ ಕರೆತರಲಾಗಿದೆ. ಕಾರ್ಯಾಚರಣೆ ನಡೀತಾ ಇದೆ. ಈ ಕೇಸಿಗೆ ಸಂಬಂಧ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಂಬಂಧಪಟ್ಟವರನ್ನ ಒಬ್ಬೊಬ್ಬರನ್ನಾಗಿ ಅರೆಸ್ಟ್ ಮಾಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸದ್ಯ 3 ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು. ಇನ್ನು ಈ ಸ್ಫೋಟ ನಿನ್ನೆ ಸಂಜೆ ಸಂಭವಿಸಿದಂತ ಸ್ಫೋಟಕ್ಕೂ ಮೊದಲು 3 ಗಂಟೆಗಳ ಕಾಲ ಕಾರನ್ನ ಪಾರ್ಕ್ ಮಾಡಿಟ್ಟಿದ್ದ ಆರೋಪಿ. ಸಿಸಿಟಿವಿ ಪ್ರಕಾರ ಮಧ್ಯಾಹ್ನ 3:19 ಸಂಜೆ 6:48 ಕೂಡ ಕಾರ್ ಪಾರ್ಕಿಂಗ್ ಅಲ್ಲಿತ್ತು. ಬಳಿಕ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಆಗಿದೆ. ಸಿಸಿಟಿವಿ ವಿಜುವಲ್ಸ್ ಪ್ರಕಾರ ಅಂದ್ರೆ ಈ ಕಾರಿನ ಸಿಸಿಟಿವಿ ವಿಜುವಲ್ಸ್ ಈಗ ಲಭ್ಯ ಆಗಿದೆ. 3 ಗಂಟೆ ಪಾರ್ಕಿಂಗ್ ಅಲ್ಲಿತ್ತು ಕಾರು. 3:19 6:48 6:52 ಹೊತ್ತಿಗೆ ಬ್ಲಾಸ್ಟ್ ಆಗಿತ್ತು. ಒಬ್ಬನೇ ಬಂದಿರ್ತಾನೆ ಇಲ್ಲಿ ಈ ವಿಡಿಯೋದ ಪ್ರಕಾರ. ನಂತರ ಆತನಿಗೆ ಮತ್ತಿಬ್ಬರು ಕೂಡ ಸೇರ್ಕೊಂಡ್ರು ಅನ್ನುವಂಥ ಡೀಟೇಲ್ ಇದೆ. ಈ ಕಾರು ಪಾರ್ಕಿಂಗ್ ಅಲ್ಲಿತ್ತು 3 ಗಂಟೆಗಳ ಕಾಲ ಪ್ರಾರ್ಥನಾ ಮಂದಿರವೊಂದರ ಬಳಿಯಲ್ಲಿ. ಈಗ ನಾನು ರಾಜೀವ್ ಸರ್ ಅನ್ನ ಮಾತನಾಡಿಸಬೇಕು. ರಾಜೀವ್ ಸರ್, ಬಹುಶಃ ಇದರ ಹಿಂದೆ ಜೈಷೆ ಮೊಹಮ್ಮದ್ ಇದೆ ಅನ್ನುವಂಥ ಪ್ರಾಥಮಿಕ ಅನುಮಾನ ಇದೆ. ಜೈಷೆ ಮೊಹಮ್ಮದ್ ಸಂಘಟನೆ ಇದೆ ಅಂತ. ಮೌಲಾನಾ ಮಸೂದ್ ಅಜರ್ ಆತನ ಹೆಡ್ ಕ್ವಾರ್ಟರ್ಸು ಮರ್ಕಜ್ ಸೂಬಾನಲ್ಲದ ಮೇಲೆ ಆಪರೇಷನ್ ಸಿಂಧೂರ್ ಮುಖಾಂತರ ದಾಳಿ ಮಾಡಲಾಯಿತು. ಆತನ ಸಂಬಂಧಿಕರು ಸೇರಿ ಸತ್ತು ಹೋದರು. ಆಗ ರಿಟ್ಯಾಲಿಯೇಷನ್ನ ಮಾತುಗಳನ್ನು ಆಡಿದ್ದ ಆತ, ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ. ಸೊ ಈ ಪ್ರತೀಕಾರದ ಭಾಗವಾಗಿತ್ತಾ ಇದು ಅಂತ ಅನುಮಾನ ಈಗ. ಇಲ್ಲ ನೋಡಿ, ಇದ್ರದ್ದು ಹಿನ್ನೆಲೆಯಲ್ಲಿ ನೋಡಿದ್ರೆ 8,300 kg RDX ಯಾವುದೋ ಒಂದು ಚಿಕ್ಕ ಪ್ರತೀಕಾರಕ್ಕೆ ಉಪಯೋಗಿಸುವಂತ ಒಂದು ಪ್ಲಾನಿಂಗ್ ಅಂತ ಕಾಣಲ್ಲ. ಇಟ್ ಲುಕ್ಸ್ ಮೋರ್ ಲೈಕ್ ಎ ಪ್ಲಾನ್ಡ್ ಅಟೆಂಪ್ಟ್ ಟು ಕ್ರಿಯೇಟ್ ಖಿಯಾಸ್ ಇನ್ ದ ಕಂಟ್ರಿ. ಅಂದ್ರೆ ಭಾರತದಲ್ಲಿ ಒಂದು ಮಿನಿ ಸಿವಿಲ್ ವಾರ್ ಅಥವಾ ಒಂದು ಪ್ರಾಂತದಲ್ಲಿ ಒಂದು ಸಿವಿಲ್ ವಾರ್ ಮಾಡೋ ಒಂದು ವಿಸ್ಫೋಟಕ ಶಕ್ತಿ ಇತ್ತು ಅವ್ರ ಹತ್ರ. ಸೊ ಇದನ್ನ ನಾವು ಅಲ್ಲಿ ಮಾಡಿದ್ವಿ, ಅದಕ್ಕೆ ಅವ್ರು ಈ ತರ ಮಾಡ್ತಿದ್ದಾರೆ ಅಂತ ಹೇಳೋದ್ರಲ್ಲಿ ನನ್ನ ಪ್ರಕಾರ ಅಷ್ಟು. ಸರ್, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಆತ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಇನ್ನಷ್ಟು ತೀಕ್ಷ್ಣಗೊಳಿಸಿದ್ದ ಮೌಲಾನಾ ಮಸೂದ್ ಅಜರ್. ಇತ್ತೀಚೆಗೆ ಮಹಿಳಾ ಉಗ್ರಗಾಮಿಗಳನ್ನ ಸೇರಿಸಿಕೊಂಡಿದ್ದ ತನ್ನ ಸಂಘಟನೆಗೆ. ಇಲ್ಲಿ ಸಿಕ್ಕಾಕೊಂಡಿರೋರೆಲ್ಲ ಜಮ್ಮು ಕಾಶ್ಮೀರದವರು. ಜೈಷೆ ಮೊಹಮ್ಮದ್ ಸಂಘಟನೆಯ ಸಿಂಪಥೈಸರ್ಸು. ಮೊನ್ನೆ ಪೋಸ್ಟರ್ಗಳು ಜಮ್ಮು ಕಾಶ್ಮೀರದಾದ್ಯಂತ ಕಾಣಿಸಿಕೊಳ್ತು. ಸೊ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಮಾಡಿದಾಗ ಜೈಷೆ ಮೊಹಮ್ಮದ್ ಕಡೆಗೆ ನಿಲ್ತಾ ಇದೆ ಅಂತ. ಅಲ್ಲ, ಜೈಷೆ ಮೊಹಮ್ಮದ್ ಕಡೆ ನಿಲ್ಬಹುದು, ಬಟ್ ಅದು ನಾವು ಮಾಡಿರೋ ಆಪರೇಷನ್ ಸಿಂಧೂರ್ ಮೇಲೆ ಒಂದು ಅವ್ರ ರಿವೆಂಜ್ ಅಂತ ಹೇಳೋದು ನನ್ನ ಪ್ರಕಾರ ತುಂಬಾ ಅರ್ಲಿ. ಯಾಕೆಂದ್ರೆ ಅವ್ರು ಸೇರ್ಪಡಿಸಿರೋ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ನೋಡಿದ್ರೆ ಇಟ್ ವಾಸ್ ನಾಟ್ ಅನ್ ಇನ್ಸ್ಟಂಟೇನಿಯಸ್ ಡಿಸಿಷನ್, ಇಟ್ ವಾಸ್ ಎ ಥಾಟ್ಫುಲ್ ಪ್ಲಾನ್ಡ್ ಔಟ್ ಆಕ್ಟಿವಿಟಿ. ಅದು ನಮ್ಮ ಅದೃಷ್ಟದಿಂದ ಅದು ತಡೆದಿದ್ದೆವು ನಾವು. ಸೊ ಹಾಗಾಗಿ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಒಂದೇ ಅಲ್ಲ, ಈಗ ಸಿಕ್ಕಿರೋರು ಜಮ್ಮು ಅಂಡ್ ಕಾಶ್ಮೀರ್ ಜನ. ಮುಂಚೆ ನೀವು ಬ್ರೇಕ್ ಹೋಗಕ್ಕಿಂತ ಮುಂಚೆ ಏನ್ ಲೋಕಲ್ ಸಿಂಪಥೈಸರ್ಸ್ ಅಂತ ಹೇಳಿದ್ರಿ, ಎ ನೆಟ್ವರ್ಕ್ ಆಫ್ ದಿಸ್ ಕೈಂಡ್ ಡೆಲ್ಲಿ ಅಥವಾ NCR ರೀಜನ್ ಅಲ್ಲಿ ವಿತೌಟ್ ಲೋಕಲ್ ಸಪೋರ್ಟ್ ಇರ್ಲಿಕ್ಕೆ ಆಗಲ್ಲ. ಸೊ ಇದು ಭಾರತದ ಹಲವಾರು ಪ್ರಾಂತಗಳಲ್ಲಿ, ಹಲವಾರು ಡಿಸ್ಟ್ರಿಕ್ಟ್ಸ್ ಅಲ್ಲಿ, ತಾಲೂಕಲ್ಲಿ, ಝೋನ್ ನಲ್ಲಿ, ಮಂಡಲ್ ನಲ್ಲಿ ಎಲ್ಲಾ ಕಡೆ ಹಬ್ಬಿರೋ ಒಂದು ನೆಟ್ವರ್ಕ್. ಸ್ಲೀಪರ್ ಸೆಲ್ಸ್ ಅಂತೀವಿ ಇದು. ಯಾವಾಗ ಯಾವ್ದು ಆಕ್ಟಿವೇಟ್ ಆಗುತ್ತೆ ಗೊತ್ತಿಲ್ಲ. ನಾವು ಆಕ್ಟಿವೇಟ್ ಆಗಿ ಅದರ ಸಹಾಯದಿಂದ ಅವರು ಈ ತರ ಒಂದು ಕೃತ್ಯವನ್ನು ಮಾಡ್ತಾರೆ, ಮೊದಲನೇದಾಗಿ. ಎರಡನೇದಾಗಿ, ಈ ಒಂದು ಕಾರ್ನಲ್ಲಿ ತಂದಿರೋ ಒಂದು ವಿಸ್ಫೋಟಕ ಸಾಮಗ್ರಿ ಏನಿದೆ, ನನ್ನ ಪ್ರಕಾರ ಇಟ್ ವಾಸ್ ನಾಟ್ ಎ ಸೂಸೈಡ್ ಅಟೆಂಪ್ಟ್. 2 ಕಾರಣಗಳಿಂದ. ಏನಂದ್ರೆ ಅಂದ್ರೆ ಆಕ್ಸಿಡೆಂಟ್ ಅಂದ್ರೆ ಕೊಂಡೊಯ್ಯೋ ಸಂದರ್ಭದಲ್ಲಿ ಬ್ಲಾಸ್ಟ್ ಆಯ್ತು ಅಂತನಾ? ನನ್ನ ಪ್ರಕಾರ ಇದಕ್ಕೆ 2 ಕಾರಣಗಳಿವೆ. ಮೊದಲನೇ ಕಾರಣ ಏನು ಅಂದ್ರೆ, ಸೂಸೈಡ್ ಬಾಂಬರ್ಸ್ ಆರ್ ಹೈಲಿ ಟ್ರೈನ್ಡ್.
ಅವ್ರದ್ದು ಒಂದು ಬ್ರೈನ್ ವಾಷಿಂಗ್ ಏನಿದೆ ಇಟ್ ಈಸ್ ಅಟ್ ಎ ವೆರಿ ಹೈ ಲೆವೆಲ್. ಟೈಮ್ ತಗೊಳುತ್ತೆ ಅದಕ್ಕೆ. 3 ಜನ ಸೂಸೈಡ್ ಬಾಂಬರ್ನ ಈ ತರ ಒಟ್ಟಿಗೆ ಕಳಿಸಲ್ಲ, ಅದ್ ಮುಂಚೆನೂ ತಾವು ಹೇಳಿದ್ರಿ, ಅದನ್ನ ನಾನು ಒಪ್ಕೊಂತೀನಿ. ಎರಡನೇದಾಗಿ ಏನು ಅಂದ್ರೆ, ಒಂದು ಸೂಸೈಡ್ ಬಾಂಬರ್ ಅನ್ನೋ ವ್ಯಾಲ್ಯೂಬಲ್ ರಿಸೋರ್ಸ್ ನಾನು ಯೂಸ್ ಮಾಡಿದ್ರೆ ಐ ವಿಲ್ ನಾಟ್ ಯೂಸ್ ಇಟ್ ಟು ಕಿಲ್ ನಾರ್ಮಲ್ ಪೀಪಲ್. ಸತ್ತೋರ್ನ ನಾನು ಅವಹೇಳನ ಮಾಡ್ತಿಲ್ಲ, ಬಟ್ ಅವ್ರ ಮುಖಂಡರಲ್ಲ. ನಾನೇನಾದ್ರು ಸೂಸೈಡ್ ಬಾಂಬರ್ನ ಯೂಸ್ ಮಾಡಿದ್ರೆ ಐ ವಿಲ್ ಟಾರ್ಗೆಟ್ ಹೈ ವ್ಯಾಲ್ಯೂ ಟಾರ್ಗೆಟ್ಸ್. ಎಸ್, ಅರ್ಥ ಆಯ್ತು ಸರ್. ನಾನು ಚಲಪತಿ ಸರ್, ಬಹುಶಃ ನೀವು ಇತ್ತೀಚೆಗೆ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ನೀವು ಹೇಳಿದ್ರಿ ಅವರಿಗೆ ಜೈಲಿಗೆ ಹೋದ ನಂತರ ಅವ್ರು ಬೇಕಾದಂಗೆ ಇರ್ತಾರೆ ಅಂತ. ನಮ್ಮಲ್ಲೇ ನೋಡಿದ್ವಿ, NIA ಅವರು ಕಷ್ಟಪಟ್ಟು ಹಿಡ್ಕೊಂಡು ಬಂದರು, ಗಡಿಪಾರ ಮಾಡಿಸಿ ಹಿಡ್ಕೊಂಡು ಬಂದರು, ಜೈಲಿಗೆ ಹಾಕಿದರೆ ಆತನ ಕೈಯಲ್ಲಿ ಮೊಬೈಲ್ ಸಿಗುತ್ತೆ, ಆತ ಬೇಕಾದವ್ರ ಜೊತೆ ಸಂಪರ್ಕದಲ್ಲಿ ಇರ್ತಾನೆ. ಏನು ಮಾಡಬೇಕು ಸರ್ ಈ ಸಿಸ್ಟಮ್ ಸರಿ ಹೋಗಬೇಕು ಅಂತಾದರೆ? ಅದನ್ನು ನಾನು ಹೇಳ್ತಾ ಇರೋದು, ಒಂದು ಈ ಜೈಲ್ ಟೆನ್ಯೂರ್ನೇ ಫಸ್ಟ್ ಕಮ್ಮಿ ಮಾಡಬೇಕು. ಈಗ ಇವತ್ತು ಚಾರ್ಜ್ ಶೀಟ್ ಆಗ್ತಾರೆ ಅಂದರೆ ಇವತ್ತು ಈ ಕೇಸ್ ಆಯಿತು. ಫಸ್ಟ್ ಆಫ್ ಆಲ್ ಇದನ್ನು ಸೀನಿಯರ್ ಪೊಲೀಸ್ ಆಫೀಸರ್ ಎಲ್ಲ ACPನೋ ಅಂಥವ್ರ ಕೈನಲ್ಲಿ ಕೊಟ್ಟು ಮಾಡಿಸ್ತಾರೆ. ಇದು ಟ್ರಯಲ್ ಬರೋಷ್ಟೊಳಗೆ ಅವ್ರು ರಿಟೈರ್ ಆಗಿರ್ತಾರೆ. ನನ್ನ ಪರ್ಸನಲ್ ಅನುಭವ ಇದು. 12ರಿಂದ 15 ವರ್ಷ ತಗೊಳ್ತಾರೆ. ಈಗ ನಾನೇ ಚಾರ್ಜ್ ಶೀಟ್ ಹಾಕಿದೆ 2013ರಲ್ಲಿ ಒಂದು ಕೇಸ್ ಪತ್ತೆ ಮಾಡಿದ್ದೀನಿ. ಅದರಲ್ಲಿ ನಾನು ರಿಟೈರ್ ಆಗಿ ಆಗಲೇ 12 ವರ್ಷ ಆಗೋಯ್ತು, ಇನ್ನೂ ಅದು ಟ್ರಯಲ್ಗೆ ಬಂದಿಲ್ಲ. ಈಗಾಗಲೇ ನಮಗೆ ಮರು ಬಿಕಾಸ್ ಆಫ್ ಏಜ್, ಇಟ್ ಈಸ್ ಅ ಫ್ಯಾಕ್ಟ್ ಆಫ್ ಏಜ್. ನಾವು ಹೋಗಿ ವಿಟ್ನೆಸ್ ಬಾಕ್ಸಲ್ಲಿ ನಿಂತ್ಕೊಂಡು ಎಷ್ಟು ಮಾತ್ರ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ? ನಂಬರ್ 1. ನಂಬರ್ 2, ಇದು ಏನಾಗ್ತಾಯಿದೆ, ನಾವು ಸರ್ವಿಸ್ನಲ್ಲಿದ್ದಾಗ ಕೊಡೋ ಬೆಲೆ ನಾವು ರಿಟೈರ್ ಆದಮೇಲೆ ನಮಗೆ ಆ ಫೈಲ್ಗಳು ಇದೆಲ್ಲ ಸಿಗೋದಿಲ್ಲ ಓದಲಿಕ್ಕೆ, ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ. ಅದು ವಾಸ್ತವ. ಅದು ನಾನೇನು ಯಾಕೆಂದರೆ ಇವತ್ತು ನೀವು ಹೋಗಿ ಅಲ್ಲಿರೋ ಕುಂತಿರೋ ಆಫೀಸರ್ ಮಾತಾಡ್ತಾರೆ, ಅವ್ರದ್ದೇ ಆದ ಬ್ಯುಸಿಲಿರ್ತಾರೆ, ಅವ್ರದ್ದೇ ಆದ ಕಷ್ಟಗಳಿರ್ತವೆ. ನಾವು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ಇಂತಹ ಪ್ರಕರಣಗಳನ್ನು ಒಬ್ಬ ಯಂಗ್ IPS ಆಫೀಸರ್ಗೆ ಕೊಟ್ಟು ಅವ್ರ ಹತ್ರ ಇನ್ವೆಸ್ಟಿಗೇಷನ್ ಮಾಡಿ. ಎಸ್, ಚಲಪತಿ ಸರ್, ಥ್ಯಾಂಕ್ ಯು. ರಾಜೀವ್ ಸರ್, ತಮಗೂ ಕೂಡ ಧನ್ಯವಾದ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.